ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಸೆಷನ್ನಲ್ಲಿ ನಾವು ಅಸೆಸ್ಮೆಂಟ್ ಮತ್ತು ಟೈಪ್ಸ್ ಆಫ್ ಅಸೆಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅಸೆಸ್ಮೆಂಟ್ ಅಂತ ಹೇಳಿದರೆ ಇನ್ ವೆರಿ ಸಿಂಪಲ್ ಟರ್ಮ್ ಕ್ಯಾಲ್ಕುಲೇಷನ್, ಕಂಪ್ಯೂಟೇಷನ್, ದಟ್ ಈಸ್ ಕಾಲ್ಡ್ ಆಸ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಇನ್ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಟೂ ಥಿಂಗ್ಸ್ ವಿ ಹ್ಯಾವ್ ಟು ಡೂ. ಅಸೆಸ್ಮೆಂಟ್ ಅಂದರೆ ಏನು ಅಂದರೆ ಒಂದು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್, ಸೆಕೆಂಡ್ ಒನ್ ಈಸ್ ಡಿಟರ್ಮಿನೇಷನ್ ಆಫ್ ಟೋಟಲ್ ಟ್ಯಾಕ್ಸ್ ಪೇಯಬಲ್ ಆನ್ ಟೋಟಲ್ ಇನ್ಕಮ್. ಫಸ್ಟ್ ಒನ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂದರೆ ಇನ್ಕಮ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಡಿಟರ್ಮಿನೇಷನ್ ಆಫ್ ಟೋಟಲ್ ಟ್ಯಾಕ್ಸ್ ಪೇಯಬಲ್, ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು ಆನ್ ಟೋಟಲ್ ಇನ್ಕಮ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ಸ್ ಆರ್ ದೇರ್. ಬೇರೆ ಬೇರೆ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಇದೆ. ಈ ಅಸೆಸ್ಮೆಂಟ್ ಬಗ್ಗೆ ಒಂದು ಸಾರಿ ತಿಳ್ಕೊಳ್ಳೋಣ. ಎಲ್ಲಾದರೂ ಒಮ್ಮೆ 10 ಮಾರ್ಕ್ಸಿಗೆ ಈ ಕ್ವಶನ್ ಬಂದರೆ ಬರಬಹುದು. ಟೈಪ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್. ಫಸ್ಟ್ ಒನ್ ಸೆಲ್ಫ್ ಅಸೆಸ್ಮೆಂಟ್, ಸಮ್ಮರಿ ಅಸೆಸ್ಮೆಂಟ್, ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್, ರೆಗ್ಯುಲರ್ ಅಸೆಸ್ಮೆಂಟ್ ಬೈ ಅಸೆಸಿಂಗ್ ಆಫೀಸರ್ಸ್, ದಟ್ ಈಸ್ ಒನ್ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ಎವಿಡೆನ್ಸ್, ಆ್ಯಂಡ್ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್, ಆ್ಯಂಡ್ fourth one is a reassessment. First one, self-assessment. Self-assessment means if an assessee finds in his return that he is still required to pay some amount of tax even after adjusting the items like tax deducted and collected at source, tax paid in advance, double taxation, relief, tax credit, etc., he shall deposit it with a challenge for self-assessment before filing the return. This is known as self-assessment. The return shall be filed along with the proof of payment of such tax and interest. If there is a delay or shortfall in payment of any installment of advance tax and or delay in filing the return, he shall also deposit interest for such default by the self-assessment channels. ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದರೆ, ಯಾವುದೋ ಸೆಲ್ಫ್ ಅಸೆಸ್ಮೆಂಟಲ್ಲಿ ಒಬ್ಬ ಅಸೆಸಿ ಅಂದರೆ ಟ್ಯಾಕ್ಸೇಬಲ್ ಪರ್ಸನ್ನು ತನ್ನ ಟ್ಯಾಕ್ಸನ್ನು, ತನ್ನ ಇನ್ಕಮನ್ನು ತಾನೇ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಟ್ಯಾಕ್ಸನ್ನು ತಾನೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಏನು ಮಾಡ್ತಾನೆ, ಗೌರ್ಮೆಂಟಿಗೆ ಪೇ ಮಾಡ್ತಾನೆ. ಪೇ ಮಾಡಿ ಆದಮೇಲೂ ಇನ್ನೂ ಏನಾದರೂ ಪೇ ಮಾಡೋಕ್ಕಿದೆ ಅಂತ ಹೇಳಿದಾಗ ಅವನೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬಿಫೋರ್ ಫೈಲಿಂಗ್ ದ ರಿಟರ್ನ್, ಗೌರ್ಮೆಂಟಿಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಟರ್ನನ್ನು ಫೈಲ್ ಮಾಡೋದಕ್ಕಿಂತ ಮೊದಲೇ ಇವನು ಕಟ್ಟಿರೋ ಎಲ್ಲ ಟ್ಯಾಕ್ಸನ್ನು ಅಡ್ಜಸ್ಟ್ ಮಾಡಿಕೊಂಡು ಇನ್ನೂ ಏನಾದರೂ ಕಟ್ಟಕ್ಕಿದೆ ಅಂತ ಹೇಳಿದರೆ ಇವನೇ ಲೆಕ್ಕ ಹಾಕ್ಕೊಂಡು ಮಾಡೋದು. ಗೊತ್ತಾಯ್ತಲ್ವ? ಇವನೇ ಲೆಕ್ಕ ಹಾಕ್ಕೊಂಡು ಮಾಡಿ ಏನು ಮಾಡ್ತಾನೆ, ಗೌರ್ಮೆಂಟಿಗೆ ಅದನ್ನು ಕಟ್ತಾನೆ. ಅದನ್ನು ಏನಂತ ಕರೀತಾರೆ, ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಸಮ್ಮರಿ ಅಸೆಸ್ಮೆಂಟ್. ಇಲ್ಲಿ ಸಮ್ಮರಿ ಅಸೆಸ್ಮೆಂಟ್ ಅಂದರೆ ಏನಾಗುತ್ತೆ ಅಂದರೆ ಇಟ್ ಈಸ್ ಎ ಟೈಪ್ ಆಫ್ ಅಸೆಸ್ಮೆಂಟ್ ಕ್ಯಾರಿಡ್ ಔಟ್ ವಿತೌಟ್ ಎನಿ ಹ್ಯೂಮನ್ ಇಂಟರ್ವೆನ್ಷನ್. ಇನ್ ದಿಸ್ ಟೈಪ್ ಆಫ್ ಅಸೆಸ್ಮೆಂಟ್ ದ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಬೈ ದ ಅಸೆಸಿ ಇನ್ ಹಿಸ್ ರಿಟರ್ನ್ ಆಫ್ ಇನ್ಕಮ್ ಈಸ್ ಕ್ರಾಸ್ ಚೆಕ್ಡ್ ಅಗೇನೆಸ್ಟ್ ದ ಇನ್ಫಾರ್ಮೇಷನ್ ದಟ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಆಕ್ಸೆಸ್ ಟು. ಸೊ ಏನು ಮಾಡುತ್ತೆ, ಇವರು ಏನು ಇನ್ಫಾರ್ಮೇಷನನ್ನು ಎಲ್ಲ ನಾವು ಕೊಟ್ಟಿರ್ತೀವೋ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ವೈಲ್ ಫೈಲಿಂಗ್ ದ ರಿಟರ್ನ್, ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಏನು ಮಾಡುತ್ತೆ ಅಂತ ಹೇಳಿದ್ರೆ ಕ್ರಾಸ್ ಚೆಕ್ ಮಾಡುತ್ತೆ. ಸೊ ಇನ್ ಮೋಸ್ಟ್ ಆಫ್ ದ ಕೇಸಸ್ ಆಟೋಮೆಟಿಕಲಿ ಏನಾಗುತ್ತೆ, ಅದು ಕ್ರಾಸ್ ಚೆಕ್ ಆಗುತ್ತೆ. ಅಂದರೆ ಸಾಫ್ಟ್ವೇರಲ್ಲಿ ಏನಾಗುತ್ತೆ, ಕ್ರಾಸ್ ಚೆಕ್ ಆಗುತ್ತೆ. ಸೊ ಇದನ್ನು ಸಮ್ಮರಿ ಅಸೆಸ್ಮೆಂಟ್ ಅಂತ ಕರಿತೀವಿ. ಇನ್ ದ ಪ್ರೋಸೆಸ್ ದ ರೀಸನೇಬಲ್ನೆಸ್ ಆ್ಯಂಡ್ ಕರೆಕ್ಟ್ನೆಸ್ ಆಫ್ ದ ರಿಟರ್ನ್ ಆರ್ ವೆರಿಫೈಡ್ ಬೈ ದ ಡಿಪಾರ್ಟ್ಮೆಂಟ್. ಸೊ ಇದು ಫೈಲ್ ಮಾಡಿರುವಂತಹ ರಿಟರ್ನು ಸರಿಯಾಗಿದೆಯಾ, ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಚೆಕ್ ಮಾಡುತ್ತೆ. ಅದನ್ನು ಏನು ಮಾಡುತ್ತೆ, ಚೆಕ್ ಮಾಡುತ್ತೆ. ಏನಾದರೂ ತಪ್ಪಾಗಿದ್ರೆ, ಅರಿಥ್ಮೆಟಿಕಲ್ ಎರರ್ಸ್ ಏನಾದ್ರು ಆಗಿದ್ರೆ, ಕ್ಲೈಮ್ಸಲ್ಲಿ ಏನಾದರೂ ಜಾಸ್ತಿ ಏನಾದ್ರು ಕ್ಲೈಮ್ ಮಾಡ್ಕೊಂಡಿದ್ರೆ ಅಂಥವನ್ನೆಲ್ಲ ಏನು ಮಾಡುತ್ತಿದ್ದು ಅಂದರೆ ಆಟೋಮೆಟಿಕ್ ಆಗಿ ಸರಿ ಮಾಡಿಬಿಡುತ್ತೆ, ಅಲ್ಲೇ ಕರೆಕ್ಷನನ್ನು ಮಾಡುತ್ತೆ. ಇದು ಸಮ್ಮರಿ ಅಸೆಸ್ಮೆಂಟ್. ಇನ್ನು ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್. ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಅಂತ ಹೇಳಿದರೆ ಏನು, ಈ ರಿಟರ್ನನ್ನು ಫೈಲ್ ಮಾಡಿರ್ತಾನೆ ಅಸೆಸಿ, ಅದರ ಬೇಸ್ ಮೇಲೆ ಇಲ್ಲಿ ಏನು ಮಾಡ್ತಾರೆ, ಅಸೆಸ್ಮೆಂಟನ್ನು ಮಾಡ್ತಾರೆ. ನೋಡಿ ಹೇಗಿದೆ ಅಂದರೆ, ವೇರ್ ಎ ರಿಟರ್ನ್ ಹ್ಯಾಸ್ ಬೀನ್ ಫೈಲ್ಡ್ ಬೈ ದ ಅಸೆಸಿ ಅಂಡರ್ ಸೆಕ್ಷನ್ 139 or
in response to the notice under section 142 subsection 1, such return shall be processed for assessment and intimation is sent to the assessee for paying any sum remains payable. ಅಂದರೆ ಇವರು ಏನು ಅಸೆಸ್ಸಿ ರಿಟರ್ನ್ ಅನ್ನು ಫೈಲ್ ಮಾಡಿರ್ತಾನೆ ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಚೆಕ್ ಮಾಡಿ ಅಲ್ಲಿ ಏನಾದರೂ ಇನ್ನೂ ಟ್ಯಾಕ್ಸ್ ಕಟ್ಟೋದಕ್ಕೆ ಇದೆ ಅಂತ ಹೇಳಿದ್ರೆ ನೋಟಿಸನ್ನು ಇಶ್ಯೂ ಮಾಡಿ ನೀವು ಇನ್ನೂ ಇಷ್ಟು ಪೇ ಮಾಡೋಕ್ಕಿದೆ ಅದನ್ನು ಪೇ ಮಾಡಿ ಅಂತ ಹೇಳಿ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಅದನ್ನು ನಾವೇನಂತೀವಪ್ಪ ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಅಂತೀವಿ. ಇದು ಒಂದು. ಇನ್ನೊಂದು, ಎಕ್ಸೆಸ್ ಪೇಮೆಂಟ್ ಮಾಡಿದರೆ ಟ್ಯಾಕ್ಸನ್ನು ಜಾಸ್ತಿ ಏನಾದ್ರು ಟ್ಯಾಕ್ಸ್ ಪೇಯರ್ ಪೇ ಮಾಡಿದಾನೆ ಅಂತ ಹೇಳಿದ್ರೆ ಅದನ್ನ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ರಿಫಂಡನ್ನು ಮಾಡುತ್ತೆ. ಅದಕ್ಕೂ ನಾವು ಏನಂತೀವಿ ಅಂದರೆ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಅಂತ ಹೇಳಿ ಕರಿತೀವಿ. ಸರಿ, ನೆಕ್ಸ್ಟು ರೆಗ್ಯುಲರ್ ಅಸೆಸ್ಮೆಂಟ್ ಬೈ ಅಸೆಸಿಂಗ್ ಆಫೀಸರ್. ಇಲ್ಲಿ ಅಸೆಸಿಂಗ್ ಆಫೀಸರ್ ಏನು ಮಾಡ್ತಾರಪ್ಪ ಅಂದರೆ ರೆಗ್ಯುಲರ್ ಆಗಿ ಅಸೆಸ್ಮೆಂಟನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಎರಡು ರೀತಿಯ ಅಸೆಸ್ಮೆಂಟನ್ನು ಮಾಡ್ತಾರೆ. ಒಂದು ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ಎವಿಡೆನ್ಸ್, ಇನ್ನೊಂದು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಹೇಳಿ ಎರಡು ರೀತಿಯ ಅಸೆಸ್ಮೆಂಟನ್ನು ಮಾಡ್ತಾರೆ. ಫಸ್ಟ್ ಒನ್ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ಎವಿಡೆನ್ಸ್. ಇದರಲ್ಲಿ ಇನ್ ದಿಸ್ ಟೈಪ್ ಆಫ್ ಅಸೆಸ್ಮೆಂಟ್ ಎ ನೋಟಿಸ್ ಅಂಡರ್ ಸೆಕ್ಷನ್ 143 ಸಬ್ಸೆಕ್ಷನ್ 2 ಈಸ್ ಇಶ್ಯೂಡ್ ಟು ದ ಅಸೆಸ್ಸಿ of furnishing the evidence in support of the return filed by him and enquiry is made before the assessment. ಅಂದರೆ ಏನು ಅಸೆಸಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಟರ್ನ್ಸನ್ನು ಫೈಲ್ ಮಾಡಿರ್ತಾರೆ ಅದಕ್ಕೆ ಸಪೋರ್ಟಿವ್ ಆಗಿ ಬೇಕಾದಂತಹ ಎವಿಡೆನ್ಸನ್ನು, ಈಗ ಎಲ್ಲೋ ಹಣನ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಅಸೆಸಿ ಹೇಳಿರ್ತಾನೆ, ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ಟಿರ್ತೀವಿ ಅಂತೇಳಿ ಹೇಳಿರ್ತಾನೆ, ಏನೇನು ಮಾಡಿರ್ತಾನೋ ಅದಕ್ಕೆ ಬೇಕಾದಂತಹ ಪ್ರೂಫನ್ನು ಎವಿಡೆನ್ಸನ್ನು ಕೊಡಿ ಅಂಥೇಳಿ ಅಸೆಸಿಂಗ್ ಆಫೀಸರು ಕೇಳ್ತಾರೆ. ಸೊ ಈ ರೀತಿ ಕೇಳಿ ಚೆಕ್ ಮಾಡಿ ಮಾಡುವಂತಹ ಅಸೆಸ್ಮೆಂಟ್ ಪ್ರೊಸೀಜರ್ಗೆ ನಾವು ರೆಗ್ಯುಲರ್ ಅಸೆಸ್ಮೆಂಟ್ ಬೈ ಅಸೆಸಿಂಗ್ ಆಫೀಸರ್ ಅಂಥೇಳಿ ಕರಿತೀವಿ. ಇದು ಒಂದು. ಇನ್ನೊಂದು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ದಿಸ್ ಟೈಪ್ ಆಫ್ ಅಸೆಸ್ಮೆಂಟ್ ಇದರಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ವೆನ್ ಅಸೆಸ್ಸಿ ಫೈಲ್ಸ್ ಟು ಫೈಲ್ ದ ರಿಟರ್ನ್ ಎಟ್ ಆಲ್ or if he fails to answer the notice issued under section 143 subsection 2, ನೋಟಿಸ್ ಇಶ್ಯೂ ಮಾಡಿದಾಗ ಅಥವಾ ಇವನೇನು ಅಸೆಸ್ಮೆಂಟನ್ನು ಅದು ಅಸೆಸ್ಸಿ ಏನು ರಿಟರ್ನನ್ನು ಫೈಲ್ ಮಾಡಿದ್ದಾನೆ ಅದು ಕರೆಕ್ಟಾಗಿ ಆಗಿಲ್ಲ ಅನ್ನೋದು ಅಸೆಸಿಂಗ್ ಆಫೀಸರಿಗೆ ಗೊತ್ತಾಗುತ್ತೆ. ಹಾಗಾಗಿ ನೋಟಿಸ್ ಇಶ್ಯೂ ಮಾಡ್ತಾನೆ. ನೋಟಿಸ್ ಇಶ್ಯೂ ಮಾಡಿನೂ ಅದಕ್ಕೆ ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ ಅವಾಗ ಅಸೆಸಿಂಗ್ ಆಫೀಸರ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇಸ್ ಗೋಯಿಂಗ್ ಟು ಡಿಸೈಡ್, ಅವನೇ ಡಿಸೈಡ್ ಮಾಡ್ತಾನೆ ಎಷ್ಟು ಟ್ಯಾಕ್ಸನ್ನು ನೀವು ಪೇ ಮಾಡಬೇಕು ಅಂಥೇಳಿ. ಅದ್ರ ಪ್ರಕಾರ ನೋಟಿಸ್ ಬರುತ್ತೆ, ಅದ್ರ ಪ್ರಕಾರ ಏನು ಮಾಡಬೇಕಾಗತ್ತೆ, ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಅದಕ್ಕೆ ಇದನ್ನು ಏನಂತ ಹೇಳಿದ್ದಾರೆ ಅಂದರೆ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತೇಳಿ ಕರೆದಿದ್ದಾರೆ. ನೆಕ್ಸ್ಟ್ ಇರೋದು ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಆರ್ ರೀಅಸೆಸ್ಮೆಂಟ್ ಅಂತೇಳಿ ಕರೆದಿದ್ದಾರೆ. ಇಲ್ಲಿ ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಅಂತ ಹೇಳಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರುತ್ತೆ ಇವ್ರಿಗೆ ಇನ್ಕಮ್ ಇದೆ ಅಂತ ಹೇಳಿ, ಇವ್ರಿಗೆ ಇನ್ಕಮ್ ಇದೆ ಅಂತ ಗೊತ್ತಿದೆ, ಎಲ್ಲೆಲ್ಲಿ ಇನ್ಕಮ್ ಬಂದಿದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಇಲ್ಲಿ ಪಾನು ಮತ್ತು ಆಧಾರ್ ಎಲ್ಲ ಲಿಂಕ್ ಆಗಿರೋದ್ರಿಂದ ಗೊತ್ತಾಗುತ್ತೆ. ಆದರೆ ಅದನ್ನು ತನ್ನ ಇನ್ಕಮಲ್ಲಿ ಯಾರೋ ಒಬ್ಬ ತೋರಿಸಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ ಇವನಿಗೆ ಇಷ್ಟು ಇನ್ಕಮ್ ಇದೆ ಅಂತೇಳಿ, ಬಟ್ ರಿಟರ್ನ್ಸಲ್ಲಿ ತೋರಿಸಿದ್ದು ಇನ್ಕಮ್ ಕಮ್ಮಿ ತೋರಿಸಿರ್ತಾರೆ. ಅಂಥ ಕೇಸಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅದನ್ನು ರೀಅಸೆಸ್ಮೆಂಟಿಗೆ ಹಾಕ್ತಾರೆ. ಯಾರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ರೀಅಸೆಸ್ಮೆಂಟಿಗೆ ಹಾಕ್ತಾರೆ. ಅವಾಗ ಮತ್ತೆ ಅದನ್ನು ರೀಅಸೆಸ್ಮೆಂಟ್ ಮಾಡಿ ಸರಿಯಾದೆಲ್ಲ ಲೆಕ್ಕವನ್ನು ಮಾಡಿ ಏನು ಮಾಡಬೇಕಾಗತ್ತೆ, ರಿಟರ್ನನ್ನು ಫೈಲ್ ಮಾಡಬೇಕಾಗತ್ತೆ. ಇವಿಷ್ಟು ಏನಪ್ಪ ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಅಸೆಸ್ಮೆಂಟು. ನೀವು ಈ ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೆಲ್ಫ್ ಅಸೆಸ್ಮೆಂಟ್, summary assessment, assessment on the basis of return, regular assessment by assessing officer. In that there are two types: assessment on the basis of evidence and best judgment assessment, and also reassessment. So ಈಗ types of assessment ನಿಮಗೆ ಕ್ಲಿಯರ್ ಆಗಿದೆ. ಓಕೆ, ನಮಸ್ತೆ, ಥ್ಯಾಂಕ್ ಯು.